ಮೂಳೆಗಳು ಮನುಷ್ಯನ ಅತ್ಯಮೂಲ್ಯ ಹಾಗೂ ಮಾನವನ ಚಲನವಲನಕ್ಕೆ ಬೇಕೇ ಬೇಕು. ದೇಹದ ಯಾವುದೇ ಸಣ್ಣ ಮೂಳೆ ಮುರಿದರೂ ಆತನ ಜೀವನದಲ್ಲಿ ಅಪಾರ ನೋವು ಮತ್ತು ಜೀವನ ನಡೆಸುವುದೇ ಕಷ್ಟವಾಗುತ್ತದೆ. ಕೆಲವೊಮ್ಮೆ ದಿನನಿತ್ಯದ ಕೆಲಸಗಳಿಗೂ ಮತ್ತೊಬ್ಬರನ್ನು ಅವಲಂಬಿಸಬೇಕಾಗುತ್ತದೆ. ಆದರೆ ಮೂಳೆ ಸಂಬಂಧಿ ಯಾವುದೇ ಸಮಸ್ಯೆಗಳಿಗೆ ಇಲ್ಲಿನ ಫೇಮಸ್ ನಾಟಿ ವೈದ್ಯರ ಬಳಿ ಹೋದರೆ ಅವರು ಎಲ್ಲವನ್ನೂ ಸರಿಪಡಿಸುತ್ತಾರಂತೆ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಸುತ್ತಮುತ್ತಲ ಯಾವುದೇ ತರಹದ ಮೂಳೆ ಸಂಬಂಧಿ ಕಾಯಿಲೆ ಅಥವಾ ನೋವುಗಳಿಗೆ ಯಾವುದೇ ಭಯವಿಲ್ಲದೆ ಇಲ್ಲಿಗೆ ಬಂದು ಗುಣ ಹೊಂದಿ ಹೋಗುತ್ತಾರಂತೆ. ಕೇವಲ ಈ ಜಿಲ್ಲೆ ಮಾತ್ರವಲ್ಲ, ದೂರದ ಊರುಗಳಿಂದಲೂ ಇಲ್ಲಿಗೆ ಮೂಳೆ ಸಂಬಂಧಿ ಕಾಯಿಲೆಗಳಿಗೆ ಇಲ್ಲಿಗೆ ಬರುತ್ತಾರಂತೆ. ಅಷ್ಟರ ಮಟ್ಟಿಗೆ ಇಲ್ಲಿನ ನಾಟಿ ವೈದ್ಯರು ಖ್ಯಾತಿ ಹೊಂದಿದ್ದಾರೆ. ಈ ಮಹಿಳೆ ಬೆಂಗಳೂರಿನ ಯಲಹಂಕದಿಂದ ಬಂದಿದ್ದಾರೆ. ಅಂದ್ರೆ ಸುಮಾರು 350 ಕಿಲೋಮೀಟರ್ ದೂರದಿಂದ ಈ ನಾಟಿ ವೈದ್ಯರ ಬಳಿ ಚಿಕಿತ್ಸೆ ಪಡೆಯಲು ಬಂದಿದ್ದಾರೆ. ಹಾಗಾದ್ರೆ ನೀವು ಕೇಳಬಹುದು, ಬೆಂಗಳೂರಿನಂತಹ ಮಹಾನಗರದಲ್ಲಿ ಮಲ್ಟಿ ಸ್ಪೆಷಾಲಿಟಿ, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳು ಇಲ್ಲವಾ? ಇವೆ. ಆದರೆ ಇವೆಲ್ಲರ ಬಳಿ ತೋರಿಸಿದ ನಂತರವೇ ಅವರು ಇಲ್ಲಿಗೆ ಬಂದಿದ್ದಾರಂತೆ. ನನ್ನ ಹೆಸರು ಮಾಲ್ತಿ ಅಂತ. ನಾನು ಬೆಂಗಳೂರಿಂದ ಬಂದಿದ್ದೀನಿ, ಯಲಹಂಕ ನಿಯರ್. ಪಾಸ್ಟ್ ನನಗೆ 3 ಇಯರ್ಸ್ ಬ್ಯಾಕ್ ನನಗೆ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಆಗಿತ್ತು. ಸೊ ಹಾಸ್ಪಿಟಲ್ ತೋರಿಸ್ಕೊಂಡಿದ್ದೆ, ಬಟ್ ಕಡಿಮೆ ಆಗಿತ್ತು, ಬಟ್ ಮತ್ತೆ ಸ್ಟಾರ್ಟ್ ಆಗಿದೆ ಇವಾಗ. ಲಾಸ್ಟ್ ಮಂತ್ 4th ಅಲ್ಲಿ ನನಗೆ ಸ್ವಲ್ಪ ಪೈನ್ ಜಾಸ್ತಿ ಆಗಿ ಎಮರ್ಜೆನ್ಸಿಯಲ್ಲಿ ಅಡ್ಮಿಟ್ ಆಗಿದ್ದೆ ಹಾಸ್ಪಿಟ್ಲಲ್ಲಿ. ಸೊ ಆಗ ನಂಗೆ ಸ್ವಲ್ಪ ಇಂಜೆಕ್ಷನ್ಸ್ ಎಲ್ಲ ಕೊಟ್ಟು ಸ್ವಲ್ಪ ಕಡಿಮೆ ಆಗಿತ್ತು, ಬಟ್ ಮತ್ತೆ ಪೇನ್ ಜಾಸ್ತಿ ಆಯಿತು. ಸೊ ಎಲ್ಲ ಹಾಸ್ಪಿಟ್ಲ್ ಒಂದು 3-4 ಹಾಸ್ಪಿಟಲ್ಸಲ್ಲಿ ನಾನು ತೋರಿಸ್ಕೊಂಡಿದ್ದುಂಟು, ಬಟ್ ಏನು ನನ್ನ ಕ್ಯೂರ್ ಏನು ಆಗಲಿಲ್ಲ. ಮತ್ತು ನನ್ನ ಕೊಲಿಗ್ ಒಬ್ಬರು ಈ ಥರ ಇಲ್ಲಿ ಚೆನ್ನಾಗಿ ನೋಡ್ತಾರೆ ಅಂತ ಹೇಳಿದರು. ಸೊ ಇದು ನನ್ನ ಫಸ್ಟ್ ಟೈಮ್ ನಾನು ಇಲ್ಲಿ ವಿಸಿಟ್ ಮಾಡ್ತಾ ಇರೋದು. ಇಲ್ಲಿ ವಾಸಿ ಆಗುತ್ತೆ ಅಂತ ಒಂದು ನಂಬಿಕೆಯಿಂದ ಬಂದಿದ್ದೀನಿ. ಇವರು ಪ್ರದೀಪ್ ಪ್ರಭು, ಕೊಡಗಿನವರು. ಇಲ್ಲಿನ ನಾಟಿ ವೈದ್ಯರನ್ನು ನೋಡಲು ಕೊಡಗಿನಿಂದ ಇಲ್ಲಿಗೆ ಬಂದಿದ್ದಾರೆ. ಇವರ ಅಣ್ಣನಿಗೆ ಮಂಡಿ ಸರ್ಜರಿ ಮಾಡಬೇಕೆಂದು ಡಾಕ್ಟರ್ ಹೇಳಿದ್ದಾರಂತೆ. ಬನ್ನಿ ಇಲ್ಲಿನ ಈ ನಾಟಿ ವೈದ್ಯರ ಬಗ್ಗೆ ಇವರು ಏನು ಹೇಳ್ತಾರೆ ಒಮ್ಮೆ ಕೇಳೋಣ. ನನ್ನ ಹೆಸರು ಪ್ರದೀಪ್ ಪ್ರಭು ಅಂತ. ಮಡಿಕೇರಿ ಜಿಲ್ಲೆ ಸೋಮವಾರಪೇಟೆ ತಾಲೂಕು ಕೊಡ್ಲಿಪೇಟೆಯಿಂದ ನಾನು ಬಂದಿದ್ದೀನಿ. ನನ್ನ ಅಣ್ಣನಿಗೂ ಸುಮಾರು ಪ್ರಾಬ್ಲಮ್ ಆಗಿತ್ತು. ಅವನಿಗೆ ಬೆಡ್ಡಿಂದ ಕೆಳಗಡೆ ಇಳಿದು ಅವ್ನಿಗೆ ನಡ್ಕೊಂಡು ಬರೋ ಪರಿಸ್ಥಿತಿಯಲ್ಲೂ ಇರಲಿಲ್ಲ. ಬೇರೆ ಪ್ರೈವೇಟ್ ಹಾಸ್ಪಿಟ್ಲೆಲ್ಲ ಕರ್ಕೊಂಡು ಹೋದಾಗ ಅವರು ಸರ್ಜರಿ ಆಗೋ ಪರಿಸ್ಥಿತಿ ಇದೆ, ಬೋನ್ ಮ್ಯಾರೋ ಎಲ್ಲ ಕಡಿಮೆ ಆಗಿದೆ, ನಡಿಲಿಕ್ಕಾಗಲ್ಲ ಅಂತ ಹೇಳಿದರು. ಅವನನ್ನು ನಾನು ಕರ್ಕೊಂಡು ಬಂದೆ. ಈಗ ಅವನಿಗೆ 3ನೇ ಸಲ ಕರ್ಕೊಂಡು ಬರ್ತಾ ಇರೋದು. ಆಲ್ಮೋಸ್ಟ್ ಒಂದು 80% ಇದ್ದಾಗಿ ಅವನೇ ಈಗ ನಡೆಯೋ ರೀತಿಯಲ್ಲಿ ಅವನು ಆಗಿದ್ದಾನೆ. ಮುಂಚೆ ಯಾರ್ದು ಸಪೋರ್ಟ್ ಇಟ್ಕೊಂಡ್ರೂ ಕೂಡ ಅವನಿಗೆ ನಡಿಲಿಕ್ಕೆ ಆಗ್ತಾ ಇರಲಿಲ್ಲ. ಇಲ್ಲಿ ಬಂದ ಮೇಲೆ ತುಂಬ ಒಂದು ಗುಣ ಆಗಿದೆ ಅಂತ ನಾನು ಹೇಳಕ್ಕೆ ಇಚ್ಛೆ ಬಯಸ್ತೀನಿ. ಆದರೆ ಇವರು ಸಹ ಮಲೆನಾಡಿನವರೇ ಆಗಿದ್ದು ನಾಟಿ ಚಿಕಿತ್ಸೆಯಲ್ಲಿ ನಂಬಿಕೆ ಉಳ್ಳವರಾಗಿ ಈ ತೀರ್ಥಹಳ್ಳಿಗೆ ಚಿಕಿತ್ಸೆ ಪಡೆಯಲು ಬಂದಿದ್ದಾರಂತೆ. ನೋಡಿ, ನಾನಿಲ್ಲಿ 4ನೇ ಸಾರಿ ಬರ್ತಾ ಇದ್ದೀನಿ ನಾಟಿ ಔಷಧಿ ತಗೊಳ್ಳಿಕ್ಕೆ ಅಂತ. ಇಲ್ಲೊಂದು ಸರ್ಪ್ರೈಸ್ ಆಗಿದ್ದೇನು ಅಂತ ಹೇಳಿದರೆ, ಆಯುಷ್ ಟಿವಿ ಅವರು ಇಲ್ಲಿ ಬಂದು ಶೂಟಿಂಗ್ ಮಾಡಿ ಎಲ್ಲ ದೇಶಾದ್ಯಂತ ಜನರು ಟಿವಿಲಿ ನೋಡಬೇಕು, ನಾಟಿ ಔಷಧಿನ ತಗೊಂಡು ಇದು ಮಾಡಬೇಕು ಅಂತ ಹೇಳಿ ಅವ್ರಿಗೂ ನಾನು ತುಂಬ ಹೃದಯದ ಧನ್ಯವಾದ ನಾನು ಹೇಳ್ತೇನೆ. ಆದಷ್ಟು ಜನ ಎಲ್ಲರೂ ಆಯುಷ್ ಟಿವಿನ ನೋಡಿ ಇಲ್ಲಿ ನಾಟಿ ಪರಂಪರೆಯನ್ನು ಅವರು ಬೆಳೆಸಬೇಕು ಅಂತ ಹೇಳಿ ಅವರು ಹಳ್ಳಿ ಮೂಲೆಯಿಂದ ನೋಡಿ, ಅವರು ಬೆಂಗಳೂರಿಂದ ಈ ಮೂಲೆಗೆ ಕೋಣಂದೂರು ಅಂತ ಒಂದು ಒಳಗಡೆ ಒಂದು ಸಣ್ಣ ಹಳ್ಳಿ, ಅಲ್ಲಿಂದ ಇಲ್ಲಿಗೆ ಬಂದು ನಾಟಿ ವೈದ್ಯನ ನಾಡಿನ ಜನತೆಗೆ ಅವರು ತಿಳಿಸ್ಬೇಕು ಅಂತ ಹೇಳಿ ಅಲ್ಲಿಂದ ಇಲ್ಲಿವರೆಗೆ ಬಂದಿದ್ದಾರೆ. ಅವ್ರಿಗೂ ನನ್ನ ತುಂಬ ಹೃದಯದ ಧನ್ಯವಾದ ಹೇಳ್ತೇನೆ. ಇವರೆಲ್ಲರ ಮಾತುಗಳನ್ನು ನಿಮಗೆ ಕೇಳಿ ಆಶ್ಚರ್ಯವಾಗುತ್ತಿರುವುದು ಅಲ್ವಾ? ಹಾಗೂ ಈ ನಾಟಿ ವೈದ್ಯ ಯಾರು ಎಂದು ಕುತೂಹಲವು ಹೆಚ್ಚಾಗುತ್ತಿರಬಹುದು. ಇವರು ಯಾರು ಎಂಬುದನ್ನು ತಿಳಿಯುವ ಮುಂಚೆ ಇವರ ಮಾತನ್ನು ಕೂಡ ಒಮ್ಮೆ ಕೇಳಿಬಿಡಿ. ನನ್ನ ಹೆಸರು ಋತ್ವಿಕ್ ಅಂತೇಳಿ. ನಮ್ದು ರಿಪ್ಪನ್ಪೇಟೆ ಅರಸಾಳ ಗ್ರಾಮ ಇದೆಯಲ್ಲ, ಅಲ್ಲಿ ಆ ಊರು. ಅಂದರೆ ನಾನು 8 ವರ್ಷ ಬೆಳಗಾಮಲ್ಲಿ ಇದ್ದಿದ್ದು, ಸ್ಪೋರ್ಟ್ಸ್ ಅಷ್ಟಲ್ಲು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಅಂತ ಏನಿದೆಯಲ್ಲ ಅಲ್ಲಿದ್ದು. ನಾನು ಸೆಕೆಂಡ್ PU ಇದ್ದಾಗ ಏನಾಯ್ತು ಅಂದ್ರೆ, ಈ ಪ್ರಾಕ್ಟೀಸ್ ಟೈಮಲ್ಲಿ ಇದ್ದು ಶೋಲ್ಡರ್ ಡಿಸ್ಲೊಕೇಟ್ ಆಯ್ತು. ಈ ಹುಡುಗನ ಸಾಧನೆಗೆ ತೀರ್ಥಹಳ್ಳಿಯ ನಾಟಿ ವೈದ್ಯರೇ ಕಾರಣ ಎಂದು ಹೇಳುತ್ತಾರೆ. ಯಾಕೆಂದ್ರೆ ಇವರು ಮೂಲತಃ ಕ್ರೀಡಾಪಟು. ಇವರು ಆಟ ಆಡುವಾಗ ಮೂಳೆಯನ್ನು ಮುರಿದುಕೊಂಡರಂತೆ. ಚಿಕಿತ್ಸೆಗೆಂದು ಆಸ್ಪತ್ರೆಗೆ ಹೋದಾಗ ವೈದ್ಯರು ಕ್ರೀಡೆಯನ್ನು ನೀವು ಆಡಲು ಸಾಧ್ಯವೇ ಇಲ್ಲ ಎಂದು ಹೇಳಿದ್ದರಂತೆ. ಹಾಸ್ಪಿಟಲ್ ಅಲ್ಲಿಗೆ ಹೋಗಿ ತೋರಿಸಿದ್ವಿ. ಅವಾಗ ಅವ್ರೇನಂದ್ರು ಶೋಲ್ಡರ್ ಡಿಸ್ಲೊಕೇಟ್ ಆಗಿದೆ ಮತ್ತು ಕ್ರ್ಯಾಕ್ ಆಗಿದೆ, ಸ್ಪೋರ್ಟ್ಸ್ ಇನ್ಮೇಲಿಂದ ಆಡಕ್ಕೂ ಆಗಲ್ಲ, ಮತ್ತೆ ಆಪರೇಷನ್ ಮಾಡಿ 8 ತಿಂಗಳು ಬೆಡ್ ರೆಸ್ಟಲ್ಲಿ ಇರ್ಬೇಕು ಅಂತ ಹೇಳಿದ್ವಿ. ಆದರೆ ಇದ್ಯಾವುದನ್ನು ಲೆಕ್ಕಿಸಿದ ಈ ಹುಡುಗ ಚಿಕಿತ್ಸೆಗೆಂದು ಈ ತೀರ್ಥಹಳ್ಳಿಗೆ ಬಂದು ಇಲ್ಲಿ ಗುಣಮುಖ ಹೊಂದಿ ಇದಾದ ನಂತರ 100 ಮೆಡಲ್ ಹಾಗೂ ಪ್ರಶಸ್ತಿಗಳನ್ನು ಪಡೆದಿದ್ದಾರಂತೆ. ಅವ ಏನ್ ಮಾಡೋದಂದ್ರೆ, ಇಲ್ಲಿ ಅಮ್ಮ ಅಪ್ಪ ಎಲ್ಲ ಮೊದ್ಲಿಂದ ಗೊತ್ತಿರೋದೇ ಇದು. ಅಜ್ಜ ಇದಾರಲ್ಲ, ಅವ್ರ ಹತ್ರ ಬಂದ್ವಿ. ಅವ್ರಿದ್ದವರು ತಕ್ಷಣ ಏನ್ ಬಾಳ ಹೊತ್ತು ತಗೊಂಡಿಲ್ಲ, 10 ನಿಮಿಷದಲ್ಲಿ ಎಲ್ಲ ಮುಟ್ಟೆಲ್ಲ ನೋಡಿದ್ರು. ಅದು ಸ್ವಲ್ಪ ಹಿಂಗೆ ಕೈಯೆಲ್ಲ ಎಣ್ಣೆ ಎಲ್ಲ ಹಚ್ಚಿ ಕೈಯೆಲ್ಲ ಅಲ್ಲಾಡ್ಸಿ ಒಂದ್ಸರಿ ಎಳೆದು ಕೂರಿಸಿ
ಎಣ್ಣೆ ಮತ್ತು ಸೊಪ್ಪು ಎಲ್ಲ ಕೊಟ್ಟರು. 2 ಟೈಮು ಖಾಲಿ ಹೊಟ್ಟೆಲೆ ಮತ್ತು ರಾತ್ರಿ ಮಲಗಾದ್ಮೇಲೆ ಮಲಗಕ್ಕಿಂತ ಮೊದಲು ಇದು ತೊಗೊಳಕ್ಕೆ ಹೇಳಿದ್ರು, ಟ್ರೀಟ್ಮೆಂಟ್ ತೊಗೊಳಕ್ಕೆ. ಅದು ತೊಗೊಂಡು ಒಂದು 15 ದಿನ, 1 ತಿಂಗಳು ಅಷ್ಟೇ. ಆಮೇಲೆ ನಾರ್ಮಲ್ ಥರ ಆಗಿ ಈಗ ಮೊನ್ನೆ CM ಮೆಡಲ್ ಆಯ್ತಲ್ಲ, 23ಲೂ ಗೋಲ್ಡ್ ಮೆಡಲು, 21ಅಲ್ಲಿ 22ಅಲ್ಲಿ ಕೋವಿಡ್ ಅಂತ ಆಗಿಲ್ಲ, 21ಅಲ್ಲೂ CM ಮೆಡಲ್. ಆಮೇಲೆ ಮೊನ್ನೆ ರೀಸೆಂಟಾಗಿ ಜನವರಿಯಲ್ಲಿ ಆಲ್ ಇಂಡಿಯಾ ಯೂನಿವರ್ಸಿಟಿ ಪಂಜಾಬಲ್ಲಿ ನಡೀತು, ಅಲ್ಲೂ ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಇಲ್ಲಿ ಬಂದ ಮೇಲೆ 4-5 ಗೋಲ್ಡ್ ಮೆಡಲ್ ಸ್ಟೇಟ್ ಲೆವೆಲಲ್ಲಿ. ಆಮೇಲೆ ನ್ಯಾಷನಲ್ಸಲ್ಲೂ 3-4 ಸರಿ ಆಡಿದ್ದೀನಿ, ಮೆಡಲು ಆಗಿದೆ.